ನಮಸ್ತೆ, ವಿದ್ಯಾನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸಾರು, ಹುಳಿ, ಚಟ್ನಿ ಏನು ಮಾಡದೇ ಇದ್ದಾಗ ಇದೊಂದಿದ್ರೆ ಸಾಕು, ಹೊಟ್ಟೆ ತುಂಬಾ ಊಟನೂ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ, ಮೆಂತೆ ಹಿಟ್ಟು, ಸ್ವಲ್ಪ ಉಪ್ಪು ಹಾಕೊಂಡು ತಿಂತಾ ಇದ್ರೆ ಆಹಾ, ಸ್ವರ್ಗ ಇದ್ದಂಗಿರುತ್ತೆ. ಇವತ್ತು ನಮ್ಮ ಮನೇಲಿ ಮಾಡೋ ರೀತಿ ಮೆಂತೆ ಹಿಟ್ಟು ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಒಂದಪ್ಪ ತಳದ್ದು ಕಬ್ಬಣದ ಬಾಣಲೆಗೆ 1 ಲೋಟ ತೊಗರಿಬೇಳೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಫ್ಲೇಮ್ನ ಮೀಡಿಯಮ್ ಅಲ್ಲಿ ಇಟ್ಕೊಂಡಿರ್ಬೇಕು. ನಾನು ತೋರಿಸಿರೋ ತರ ಕೆಂಪಾಗೋ ತನಕ ಹುರ್ಕೋಬೇಕು. ಹುರಿದಿದ್ದನ್ನ ಒಂದ್ ತಟ್ಟೆಗೆ ಆರಕ್ಕೆ ತೆಗ್ದಿಟ್ಕೋಬೇಕು. ಎರಡನೇದಾಗಿ 1 ಲೋಟ ಕಡಲೆಬೇಳೆನೂ ಅದೇ ತರ ಹುರ್ಕೊಂಡು ತೆಗ್ದಿಟ್ಕೋಬೇಕು. ಮೆಂತೆ ಹಿಟ್ಟು ಮಾಡುವಾಗ ಎಲ್ಲಾ ಪದಾರ್ಥಗಳನ್ನು ಪೇಷನ್ಸ್ ಇಂದ ನಿಧಾನಕ್ಕೆ ಕರೆಕ್ಟಾಗಿ ಹುರ್ಕೊಳ್ಳೋದೇ ಸೀಕ್ರೆಟ್. ಮೂರನೇ ಇಂಗ್ರೀಡಿಯೆಂಟು 1 ಲೋಟ ಹೆಸರು ಬೇಳೆ. ಇದನ್ನು ಕೆಂಪಾಗ ತನಕ ಹುರ್ಕೊಂಡು ತಟ್ಟೆಗೆ ತೆಗೆದಿಟ್ಕೋಬೇಕು. ಇಲ್ಲಿ ಯಾವುದೇ ಪದಾರ್ಥ ಹುರಿವಾಗ ಎಣ್ಣೆನ ಬಳಸೋದೇ ಇಲ್ಲ, ಅದಕ್ಕೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾಲ್ಕನೇದಾಗಿ 1 ಲೋಟ ಉದ್ದಿನ ಬೇಳೆ ಹಾಕೋಬೇಕು. ಅದನ್ನು ಕೆಂಪಾಗ ತನಕ ಹುರಿದಿಟ್ಕೋಬೇಕು. ಮೆಂತೆ ಹಿಟ್ಟು ಮಾಡೋಕ್ಕೆ ಎಲ್ಲ ಥರದ ಬೇಳೆ ಉಪಯೋಗಿಸ್ತೀವಿ, ಅದಕ್ಕೆ ಇದು ಪ್ರೋಟೀನ್ ರಿಚ್ ಆಗಿರುತ್ತೆ. ರೆಸಿಪಿ ಡೀಟೇಲ್ಸ್ನ ಕಮೆಂಟ್ಸಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. 5ನೇ ಇಂಗ್ರೀಡಿಯೆಂಟು 1/4 ಲೋಟ ಅಕ್ಕಿ. ನಾನಿಲ್ಲಿ ರಾಜ್ಮುಡಿ ರೈಸ್ ಯೂಸ್ ಮಾಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ಅಕ್ಕಿ ಹಾಕೋಬಹುದು. ಅಕ್ಕಿ ಸ್ವಲ್ಪ ಕೆಂಪಗಾಗಿ ಸ್ವಲ್ಪ ದಪ್ಪ ಆಗುತ್ತೆ, ಅಲ್ಲಿ ತನಕ ಹುರ್ಕೊಂಡು ತಟ್ಟೆಗೆ ತೆಗೆದಿಟ್ಕೋಬೇಕು. 6ನೇ ಇಂಗ್ರೀಡಿಯೆಂಟು 1/2 ಲೋಟ ಧನಿಯಾ ಹಾಕೊಂಡು ಗಮ್ ಅಂತ ವಾಸನೆ ಬರೋ ತನಕ ಹುರಿದಿಟ್ಕೋಬೇಕು. ನಾನಿಲ್ಲಿ 50 ml ಕಾಫಿ ಕುಡಿಯೋ ಲೋಟನ ಮೆಜರ್ಮೆಂಟ್ಗೆ ಯೂಸ್ ಮಾಡಿದ್ದೀನಿ. ಇದರಲ್ಲಿ 1/4 kg ಮೆಂತೆ ಹಿಟ್ಟಾಗುತ್ತೆ. ನೀವು ಜಾಸ್ತಿ ಪ್ರಮಾಣ ಮಾಡ್ಕೋತಾ ಇದ್ರೆ ಎಲ್ಲಾ ಪದಾರ್ಥನೂ ಜಾಸ್ತಿ ಮಾಡ್ಕೊಳ್ಳಿ. 7ನೇದಾಗಿ 1 ಲೋಟ ಗೋಧಿ ಹಾಕೋಬೇಕು. ನಿಮ್ಮ ಹತ್ರ ಗೋಧಿ ಇಲ್ಲ ಅಂದ್ರೆ ಗೋಧಿ ನುಚ್ಚನ್ನು ಯೂಸ್ ಮಾಡ್ಕೋಬಹುದು. 8ನೇ ಇಂಗ್ರೀಡಿಯೆಂಟು 1/4 ಲೋಟ ಮೆಂತ್ಯ ಹಾಕೊಂಡು ಅದು ಕೆಂಪಗಾಗ ತನಕ ಹುರಿದು ತೆಗೆದಿಟ್ಕೋಬೇಕು. ಮೆಂತ್ಯ ಸ್ವಲ್ಪನೇ ಬಳಸಿದ್ರು ಇದು ಹೀರೋ ಮೆಂತ್ಯ ಹಿಟ್ ಮಾಡಕ್ಕೆ, ಇದರಿಂದಾನೇ ಒಳ್ಳೆ ಘಮ ಬರುತ್ತೆ ಮೆಂತ್ಯ ಹಿಟ್ಟಿಗೆ. 9ನೇ ಇಂಗ್ರೀಡಿಯೆಂಟು 1/4 ಲೋಟ ಜೀರಿಗೆ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಇಂಗು ಹಾಕೊಂಡು ಕೆಂಪಗಾಗ ತನಕ ಘಮ ಬರೋ ತನಕ ಹುರ್ಕೊಂಡು ತೆಗೆದಿಟ್ಕೋಬೇಕು. 10ನೇ ಇಂಗ್ರೀಡಿಯೆಂಟು 1/4 ಲೋಟ ಮೆಣಸು ಹಾಕೊಂಡು, ಮೆಣಸು ಸ್ವಲ್ಪ ಕೆಂಪಗಾಗಿ ಚಟಪಟ ಅನ್ನತ್ತೆ, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ನಾವಿಲ್ಲಿ ಖಾರಕ್ಕೆ ಮೆಣಸಿನಕಾಯಿ ಬಳಸಲ್ಲ, ಮೆಣಸಿನಕಾಳನ್ನೇ ಬಳಸಬೇಕು, ಅದೇ ಇದಕ್ಕೆ ರುಚಿ ಕೊಡೋದು. ಎಲ್ಲ ಪದಾರ್ಥಗಳನ್ನು ನಾನು ತೋರಿಸಿರೋ ರೀತಿಲೇ ಹುರ್ಕೊಂಡು ತಟ್ಟೆಗೆ ಆರಕ್ಕೆ ಇಟ್ಕೋಬೇಕು. ಅದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಅದ್ರ ಜೊತೆ 1 ಟೀ ಸ್ಪೂನ್ ಅರಿಶಿನ ಹಾಗೆ 1 ಟೀ ಸ್ಪೂನ್ ಕಲ್ಲುಪ್ಪು ಹಾಕೋಬೇಕು. ಉಪ್ಪು ಹಾಕೋದ್ರಿಂದ ಮೆಂತ್ಯ ಹಿಟ್ಟು ತುಂಬಾ ದಿನ ಇಟ್ಟರು ಕೆಡಲ್ಲ. ಇದನ್ನ ತುಂಬಾನೇ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು. ನಿಮ್ ಮಿಕ್ಸಿಲಿ ಫೈನ್ ಪೌಡರ್ ಆಗಿಲ್ಲ ಅಂದ್ರೆ ಒಂದ್ಸತಿ ಪೌಡರ್ ಆದ್ಮೇಲೆ ಜರಡಿ ಹಿಡ್ಕೋಬಹುದು. ಮಾಡಿರೋ ಹಿಟ್ಟನ್ನ ಒಂದ್ ತಟ್ಟೆಗೆ ಹಾಕೋಬೇಕು. ಆಮೇಲೆ ಒಂದ್ ಏರ್ ಟೈಟ್ ಡಬ್ಬಿಗೆ ಹಾಕಿ 6 ತಿಂಗಳ ತನಕ ಸ್ಟೋರ್ ಮಾಡ್ಕೋಬಹುದು. ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ಸ್ ಮಾಡಿ. ಇದೇ ಮೆಂತೆ ಹಿಟ್ಟು ಉಪಯೋಗಿಸಿ ಥಟ್ ಅಂತ ಒಂದ್ ಒಳ್ಳೆ ಗೊಜ್ಜು ಮಾಡ್ಕೋಬಹುದು. ಆ ರೆಸಿಪಿ ಬೇಕು ಅಂತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.